ರಾಶಿಯವರೇ, ನೀವು ಇಷ್ಟು ದಿನ ಕೇಳದೆ ಸಹಿಸಿಕೊಂಡ ನೋವು, ಯಾರಿಗೂ ಹೇಳದೆ ಸುರಿಸಿದ ಕಣ್ಣೀರು ಇವತ್ತಿಗೆ ದೇವರ ಲೆಕ್ಕಕ್ಕೆ ಬಂದಿದೆ. ಈ ವಿಡಿಯೋ ನಿಮ್ಮವರೆಗೆ ಬಂದಿದೆ ಅಂದರೆ ಇದು ನಿಮ್ಮ ಸಮಯ ಬಂದಿದೆ ಅನ್ನೋ ದೈವಿಕ ಸೂಚನೆ. ಕರ್ಕ ರಾಶಿಯವರ ಸ್ವಭಾವ ತುಂಬ ಭಾವನಾತ್ಮಕ, ಎಲ್ಲರನ್ನ ತನ್ನವರಂತೆ ನೋಡಿಕೊಳ್ಳುವ ಹೃದಯ, ತಾನು ನೋವಿನಲ್ಲೂ ಇದ್ದರೂ ಇತರರನ್ನು ನಗಿಸುವ ಗುಣ. ಕರ್ಕ ರಾಶಿಯವರು ಅಳೋದಿಲ್ಲ ಅಂದರೆ ಅದು ಅವರಿಗೆ ನೋವಿಲ್ಲ ಅಂತಲ್ಲ, ಅವರು ಅಳೋದನ್ನು ಯಾರಿಗೂ ತೋರಿಸೋದಿಲ್ಲ ಅಷ್ಟೇ. ಇಲ್ಲಿ ಕೇಳಿ, ಕುಟುಂಬಕ್ಕಾಗಿ ತ್ಯಾಗ, ಪ್ರೀತಿಯಲ್ಲಿ ಮೋಸ, ಹಣಕಾಸಿನಲ್ಲಿ ಅಸ್ಥಿರತೆ, ಅವಕಾಶ ಬಂದರೂ ಕೈ ತಪ್ಪಿದ ಸಂದರ್ಭಗಳು, ಇವೆಲ್ಲ ನಿಮಗೆ ಆಗಿ ಹೋಗಿರುವ ಘಟನೆಗಳು. ಇದು ನಿಜವಾಗಿದ್ದರೆ ಹೌದು ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ದೇವರು ಪರೀಕ್ಷೆ ಯಾಕೆ ಕೊಡ್ತಾನೆ ಗೊತ್ತಾ? ದೇವರು ಬಲಿಷ್ಠರನ್ನ ಅಲ್ಲ, ಸಹಶೀಲರನ್ನ ಪರೀಕ್ಷೆ ಮಾಡ್ತಾನೆ. ಕರ್ಕ ರಾಶಿಯವರ ಮೇಲೆ ಶನಿ ಪರೀಕ್ಷೆ, ಚಂದ್ರನ ಏರುಪೇರು, ಕರ್ಮದ ಲೆಕ್ಕ. ಇದು ನಿಮ್ಮ ಕತೆ ಅಲ್ವಾ? ಗ್ರಹಗಳ ಮಹಾ ಬದಲಾವಣೆ. ಚಂದ್ರ ಬಲವಾಗುತ್ತಿದೆ, ಶನಿ ಕಾಟ ಕಡಿಮೆಯಾಗುತ್ತಿದೆ, ಗುರು ಕೃಪೆ ಆರಂಭ. ಈ ಮೂರು ಗ್ರಹಗಳ ಒಟ್ಟುಗೂಡಿದ ಪರಿಣಾಮ ಕರ್ಕ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುತ್ತದೆ. ಈ ಸೂಚನೆಗಳು ಬಂದಿದ್ರೆ ಅರ್ಥ ಮಾಡಿಕೊಳ್ಳಿ. ಅಚಾನಕ ಹಳೆಯ ಜನರಿಂದ ಕರೆ, ದೇವಾಲಯ, ನೀರು, ದೀಪ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು, ಕಾರಣವಿಲ್ಲದೆ ಮನಸ್ಸು ಹಗುರವಾಗುವುದು, ಒಂಟಿತನ ಕಡಿಮೆಯಾಗುವುದು. ಇದು ಯಾದೃಚ್ಛಿಕ ಅಲ್ಲ, ಇದು ನಿಮ್ಮ ಆತ್ಮಕ್ಕೆ ದೇವರು ಕೊಡುವ ಸಿಗ್ನಲ್. ಇನ್ನು ಹಣ ಮತ್ತು ಉದ್ಯೋಗದಲ್ಲಿ ಮಹಾ ಬದಲಾವಣೆಗಳು. ಅಚ್ಚರಿಯ ಆದಾಯ, ನಿಂತಿದ್ದ ಹಣ ಕೈಗೆ ಬರುವುದು, ಸಾಲದಿಂದ ಮುಕ್ತಿ, ಉದ್ಯೋಗ, ಹೊಸ ಜಾಬ್ ಆಫರ್, ಪ್ರಮೋಷನ್, ಮಾನ್ಯತೆ. ಕರ್ಕ ರಾಶಿಯವರ ದುಡಿಮೆ ವ್ಯರ್ಥ ಹೋಗೋದಿಲ್ಲ, ಈಗ ಅದರ ಫಲ ಸಿಗುವ ಸಮಯ. ಇನ್ನು ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ನಿಜವಾದ ವ್ಯಕ್ತಿ ಜೀವನಕ್ಕೆ ಪ್ರವೇಶ, ಹಳೆಯ ನೋವಿಗೆ ಮುಕ್ತಿ, ಮನೆಯಲ್ಲಿ ಶಾಂತಿ, ತಪ್ಪು ಅರ್ಥಗಳು ದೂರ. ಕರ್ಕ ರಾಶಿಯವರ ಮನೆಯೊಳಗೆ ಮತ್ತೆ ನಗು ಕೇಳಿಸೋ ಸಮಯ ಬಂದಿದೆ. ಈ ತಪ್ಪು ಮಾಡಿದರೆ ಅದೃಷ್ಟ ತಡವಾಗುತ್ತೆ. ದೇವರು ಕೊಡ್ತಿರುವ ಎಚ್ಚರಿಕೆಗಳು: ಕೋಪ, ಅತಿಯಾದ ನಂಬಿಕೆ, ಸುಳ್ಳು ಮತ್ತು ಅಹಂಕಾರ. ಈ ಸಮಯದಲ್ಲಿ ಒಂದು ತಪ್ಪು ಮತ್ತೆ ವರ್ಷಗಳು ತಡ ಮಾಡಬಹುದು. ಎಚ್ಚರಿಕೆ. ಶಕ್ತಿಶಾಲಿ ಪರಿಹಾರಗಳು: ಸೋಮವಾರ ಸಂಜೆ ದೀಪ ಹಚ್ಚಿ, ಸೋಮವಾರ ಹಾಲು ದಾನ, ಓಂ ಸೋಮಾಯ ನಮಃ ಎಂದು 21 ಬಾರಿ ಜಪಿಸಿ, ಬಿಳಿ ಬಣ್ಣ ಧರಿಸಿ. ಸೋಮವಾರ ಜಗಳ ಬೇಡ. ಈ ವಿಡಿಯೋ ನಿಮ್ಮವರೆಗೆ ಬಂದಿದೆ ಅಂದರೆ ಇದು ಕೇವಲ ಭವಿಷ್ಯ ಅಲ್ಲ, ಇದು ದೇವರು ನಿಮಗೆ ಕೊಟ್ಟ ಭರವಸೆ. ಕಮೆಂಟ್ನಲ್ಲಿ ಇದು ನನ್ನ ಸಮಯ ಬಂದಿದೆ ಎಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಭವಿಷ್ಯದಲ್ಲಿ ಸಿಗೋಣ.